ಈ 5 ಲಕ್ಷಣಗಳು ನಿಮ್ಮಲ್ಲಿ ಕಾಣಿಸುತ್ತಿದ್ರೆ ಅದನ್ನು ಏಜ್ ನ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಅದು ಮೆನೋಪಾಸ್ ನ ಅರ್ಲಿ ಸೈನ್ಸ್ ಆಗಿರಬಹುದು. ಮೆನೋಪಾಸ್ ನಿಮ್ಮ ಲೈಫ್ ನ ಒಂದು ನಾರ್ಮಲ್ ಸ್ಟೇಜ್, ಆದ್ರೆ ಅದರ ಮೊದಲು ಬರುವ ಪೆರಿಮೆನೋಪಾಸ್ ಸಮಯದಲ್ಲಿ ಬಾಡಿಯಲ್ಲಿ ಕೆಲವು ಚೇಂಜಸ್ ಕಾಣಿಸಬಹುದು. ನಂಬರ್ 1, ಇರೆಗ್ಯುಲರ್ ಪೀರಿಯಡ್ಸ್ ಬೇಗ ಬರಬಹುದು, ತಡವಾಗಬಹುದು ಅಥವಾ ಬ್ಲೀಡಿಂಗ್ ಹೆಚ್ಚು ಅಥವಾ ಕಡಿಮೆ ಆಗಬಹುದು. ನಂಬರ್ 2, ಹಾಟ್ ಫ್ಲಶಸ್, ಇದ್ದಕ್ಕಿದ್ದಂತೆ ದೇಹದಲ್ಲಿ ತುಂಬಾ ಬಿಸಿ ಅನ್ಸೋದು, ಮುಖ ಕೆಂಪಾಗೋದು ಅಥವಾ ಹೆಚ್ಚು ಬೆವರು ಬರೋದು. ನಂಬರ್ 3, ಸ್ಲೀಪ್ ಪ್ರಾಬ್ಲಮ್ಸ್, ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರೋದು ಅಥವಾ ಪದೇ ಪದೇ ಎಚ್ಚರವಾಗೋದು. ನಂಬರ್ 4, ಮೂಡ್ ಚೇಂಜಸ್, ಕಿರಿಕಿರಿ, ಆತಂಕ, ದುಃಖ ಅಥವಾ ಮೂಡ್ ಸ್ವಿಂಗ್ಸ್ ಹೆಚ್ಚಾಗಬಹುದು. ನಂಬರ್ 5, ವಜೈನಲ್ ಡ್ರೈನೆಸ್, ಯೋನಿಯಲ್ಲಿ ಡ್ರೈನೆಸ್, ಇಚಿಂಗ್ ಅಥವಾ ಇಂಟರ್ಕೋರ್ಸ್ ಸಮಯದಲ್ಲಿ ಡಿಸ್ಕಂಫರ್ಟ್ ಆಗಬಹುದು. ಈ ಲಕ್ಷಣಗಳು ಮೆನೋಪಾಸ್ ನ ಭಾಗವಾಗಿರಬಹುದು. ಆದ್ರೆ ತುಂಬಾ ಹೆಚ್ಚು ಬ್ಲೀಡಿಂಗ್, ಪೀರಿಯಡ್ಸ್ ನಿಂತ ನಂತರ ಮತ್ತೆ ಬ್ಲೀಡಿಂಗ್ ಆಗೋದು ಅಥವಾ ಲಕ್ಷಣಗಳು ನಿಮ್ಮ ರೆಗ್ಯುಲರ್ ಲೈಫ್ ನ ಮೇಲೆ ಪರಿಣಾಮ ಬೀರುತ್ತಿದ್ರೆ ನಿಮ್ಮ ಗೈನಕಾಲಜಿಸ್ಟ್ ನ ತಪ್ಪದೆ ಕನ್ಸಲ್ಟ್ ಮಾಡಿ. ನಿಮಗೆ ಅಥವಾ ನಿಮ್ಮ ಮನೆಯವರಲ್ಲಿ ಈ ಲಕ್ಷಣಗಳು ಕಾಣಿಸಿಕೊಂಡಿದೆಯಾ? ಈ ರೀಲ್ ಅನ್ನು ಸೇವ್ ಮಾಡಿ ಮತ್ತು 40 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಮಹಿಳೆಗೂ ತಪ್ಪದೆ ಶೇರ್ ಮಾಡಿ.